ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಮ್ಮ ಅಪಾರ್ಟ್ಮೆಂಟಲ್ಲಿ ಸೇಲ್ ನಡೀತಾ ಇದೆ. ಫ್ಲೀ ಮಾರ್ಕೆಟ್ ಹಾಕಿದ್ದಾರೆ. ಮುಂದಿನ ತಿಂಗಳು ಶಿವರಾತ್ರಿ ಇದೆ. ಸೊ ಎವ್ರಿ ಫೆಸ್ಟಿವಲ್ಗಿಂತ ಮುಂಚೆ ಒಂದು ಫ್ಲೀ ಮಾರ್ಕೆಟ್ ಬರುತ್ತೆ. ಸೊ ಆಬ್ವಿಯಸ್ಲಿ ಅಪಾರ್ಟ್ಮೆಂಟ್ಸಲ್ಲಿ ಇರೋದು ಇದೊಂದು ಪ್ಲಸ್ ಪಾಯಿಂಟು. ಸೊ ಒನ್ಸ್ ಇನ್ ಎ ವೈಲ್ ನಿಮಗೆ ಏನಾದರೂ ಒಂದು ಆ್ಯಕ್ಟಿವಿಟಿ ಇರುತ್ತೆ. ಎಸ್ಪೆಷಲಿ ಫ್ಲೀ ಮಾರ್ಕೆಟ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಅಂಗಡಿಗಳು ಬಂದಿದ್ದೆ. ಈ ಥರ ನನ್ನ ಮಗಳು ಅಂತೂ ಏನಾದರೂ ತಗೋತಾನೆ ಇರ್ತಾಳೆ. ಸೊ ನನಗೆ ಈ ಬ್ಯಾಗ್ ಸಖತ್ ಇಷ್ಟ ಆಯಿತು. ಕಿಡ್ಸಿಗಂತೂ ಸಖತ್ತಾಗಿದೆ. ಯೂನಿಕಾರ್ನ್ ಬ್ಯಾಗು ಆ್ಯಂಡ್ ಕುರ್ತಿ ಶಾಪ್, ಜ್ಯುವೆಲರಿ ಶಾಪ್, ಆ್ಯಸ್ ಯೂಶುವಲ್ ಡಿಫ್ರೆಂಟ್ ವೆರೈಟೀಸ್ನ ತಗೊಂಡು ಬಂದಿದ್ದಾರೆ. ಸೊ ಈ ಶಾಪ್ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅಂತೂ ಸಖತ್ ಕಲೆಕ್ಷನ್ಸ್ ಇತ್ತು. ಅದ್ರ ಜೊತೆ ಅವರು ತುಂಬಾ ಡಿಫ್ರೆಂಟ್ ವೆರೈಟೀಸ್ ಆಫ್ ಥಿಂಗ್ಸ್ ತೊಗೊಂಬಂದಿದ್ರು. ನೋಡಿ, ಫ್ರಿಡ್ಜ್ ಮ್ಯಾಗ್ನೆಟಲ್ಲಿ ಮೋಮೋಸ್ ಸಹ ಇದೆ. ಎಷ್ಟು ವೆರೈಟೀಸ್ ಆ್ಯಕ್ಚುಲಿ ಇತ್ತು ಅಲ್ಲಿ. ಆ್ಯಂಡ್ ಕ್ಲೇ ಮೇಕಿಂಗ್ ಇತ್ತು ಈ ಸತಿ. ಸೊ ದಟ್ ವಾಸ್ ದ ಅಟ್ರಾಕ್ಷನ್. ಸೊ ಎಷ್ಟೊಂದು ಮಕ್ಕಳು ಕ್ಲೇ ಪಾಟ್ಸ್ ಎಲ್ಲ ಮಾಡಿ ಒಣಗಕ್ಕೆ ಇಟ್ಟು ಹೋಗಿದ್ದಾರೆ. ಸೊ ಹೋಗ್ತಾ ಮನೆಗೆ ಎತ್ಕೊಂಡು ಹೋಗೋಕ್ಕೆ. ಸೊ ಕ್ಲೇ ಒಂದು ಆಕ್ಟಿವಿಟಿ ಏನಿತ್ತು ಈ ಸತಿ ಡಿಫ್ರೆಂಟ್ ಆಗಿತ್ತು. ಸೊ ಎಷ್ಟೊಂದು ಜನ ನೋಡಿ ಎಷ್ಟು ವೆರೈಟೀಸ್ ಆಫ್ ಪಾಟ್ಸ್ ಮಾಡಿದ್ದಾರೆ. ಆ್ಯಂಡ್ ಸ್ಟಾಲ್ಸ್ ಸ್ವಲ್ಪ ಕಮ್ಮಿ ಇದ್ರೂ ಇಟ್ ವಾಸ್ ನೈಸ್ ಆ್ಯಂಡ್ ವೆರಿ ಸ್ಮಾಲ್ ಆ್ಯಂಡ್ ಕ್ಯೂಟ್. ಸೊ ಎಲ್ಲ ಏನು ಇಂಪಾರ್ಟೆಂಟ್ ಐಟಮ್ಸ್ ಬೇಕು ಅದಂತೂ ಇತ್ತು. ಸೊ ಆ್ಯಸ್ ಯೂಶುವಲ್ ಫ್ಲೀ ಮಾರ್ಕೆಟ್ಸ್ ಇದ್ದರೆ ಏನಾದರೂ ಒಂದು ಹೊಸ ಐಟಮ್ ತೊಗೊಳೋಕ್ಕೆ ಒಂದು ವೇ ಅಂತ ಹೇಳ್ಬೋದು. ಈ ಸತಿ ಪಾನಿಪುರಿ ವಾಲಾನೂ ಸಹ ಇದ್ದ. ನೋಡಿ ಗೋಲ್ಗುಪ್ಪ ವಾಲ. ಸೊ ಅದಲ್ಲದೆ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಕೊರಿಯನ್ ಕಾರ್ನ್ ಚೀಸ್ ಡಾಗ್ ಅಂತ ಹೇಳ್ತಾರೆ. ಸೊ ಅದು ಇತ್ತು. ಸೊ ಇಟ್ ಈಸ್ ಬೇಸಿಕಲಿ ವೆಜ್ ಕಾರ್ನ್ ಡಾಗ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಈ ಸತಿನೂ ಬೌನ್ಸ್ ಆ್ಯಂಡ್ ಆ್ಯಸ್ ಯೂಶುವಲ್ ಕ್ಯಾಸಲ್ ಇತ್ತು, ಜಂಪಿಂಗ್ ಜಾಕ್ ಕ್ಯಾಸಲ್. ಸೊ ಮಕ್ಕಳಿಗಂತೂ ಇದು ಇರಲೇಬೇಕು ಆ್ಯಂಡ್ ದೇ ವಿಲ್ ಎಂಜಾಯ್ ದಿಸ್. ಸೊ ಇದು ಒಂಥರ ಯಾವುದೇ ಫ್ಲೀ ಮಾರ್ಕೆಟ್ ಆದ್ರೂ ಇದ್ದಿದ್ದೇ ಇರುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಈಗಿನ ಕಾಲದ ಮಕ್ಕಳಿಗೆ ಇದೆಲ್ಲ ಇದೆ. ನಾವಾದರೆ ಏನಿಲ್ಲ, ಮಣ್ಣಲ್ಲೇ ಎಗರಬೇಕಿತ್ತು. ಸೊ ಇವ್ರಿಗೆಲ್ಲ ಬೌನ್ಸ್ ಮತ್ತು ಜಂಪಿಂಗ್ ಜಾಕ್ ಆದರೂ ಸಿಗ್ತಾ ಇದೆ. ಸೊ ದೇ ಆರ್ ಲಕ್ಕಿ. ಆ್ಯಂಡ್ ಆ್ಯಸ್ ಐ ಸೆಡ್ ಇಟ್ ವಾಸ್ ನೈಸ್. ಆ್ಯಂಡ್ ಒಂಥರ ನಾನು ಈ ಸತಿ ಏನು ತೊಗೊಂಡಿಲ್ಲ, ಬಟ್ ನನ್ನ ಮಗಳು ಯಾವಾಗ್ಲೂ ಏನಾದರೂ ತೊಗೋತಾಳೆ. ಸೊ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ನಾನು ಹೇಳಿದ್ನಲ್ಲ ಕೊರಿಯನ್ ಕಾರ್ನ್ ಡಾಗ್, ಅದನ್ನು ನಾನು ಆರ್ಡ್ರ್ ಮಾಡಿದ್ದೆ. ಸೊ ಈ ಸತಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ವೇಫಲ್ಸು ಸಹ ಇತ್ತು. ಅದ್ರ ಜೊತೆ ಬೋಬಾ ಟೀ ಇತ್ತು. ಸೊ ದಿಸ್ ಇಸ್ ಕೊರಿಯನ್ ಚೀಸ್ ಡಾಗ್. ಸೊ ಅದು ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಪಾಟ್ಸ್ ಎಲ್ಲ ಮಾಡಿ. ಸೊ ಎಸ್, ಇಟ್ ವಾಸ್ ನೈಸ್. ಸ್ವಲ್ಪ ಡಿಫ್ರೆಂಟ್ ಆಗಿರೋ ಐಟಮ್ಸು ಮತ್ತು ತಿನ್ನಕ್ಕೂ ಡಿಫ್ರೆಂಟ್ ಆಗಿರೋವಂತಹ ಒಂದು ಟೇಸ್ಟು ಟ್ರೈ ಮಾಡೋಕ್ಕೆ ಸಿಕ್ತು. ಸೊ ಯಾ, ಇಟ್ ವಾಸ್ ನೈಸ್. ಆ್ಯಂಡ್ ಯಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.